ಪ್ರೀವಿಯಸ್ ಕ್ಲಾಸಲ್ಲಿ ಸಮ್ ಬೇಸಿಕ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ನ ಡಿಸ್ಕಸ್ ಮಾಡಿದ್ವಿ. ಅದರದ್ದು ಕಂಟಿನ್ಯೂಸ್ ಕ್ಲಾಸ್ ಇದು. ಓಕೆ, ಈ ಕ್ಲಾಸಲ್ಲಿ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಯಲ್ಲಿ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾಪರ್ಟೀಸ್ ಆಫ್ ಕಾಂಜುಗೇಟ್ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಈ ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ summation n is equal to 1 to 13 I of I raised to power of n plus I raised to power of n plus 1 ಅಂತ ಕೊಟ್ಟಿದ್ದಾರೆ. ನನ್ನ ಪ್ರೀವಿಯಸ್ ಕ್ಲಾಸ್ ಯಾರು ನೋಡಿರ್ತೀರೋ ಈ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ವಿತಿನ್ ಸೆಕೆಂಡ್ಸಲ್ಲಿ ಈ ಕ್ವಶನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡೋದು? ಫಸ್ಟ್ ಇದನ್ನು ಸಪ್ರೇಟ್ ಮಾಡೋಣ. n is equal to 1 to 13 I raised to power of n plus summation n is equal to 1 to 13 I raised to power of n plus 1. ಕರೆಕ್ಟಾ? ಇಲ್ಲಿ n ಟರ್ಮ್ ಇದೆ. ಓಕೆ, ಇಲ್ಲಿ n ಇದೆ, ಇಲ್ಲಿ n ಪ್ಲಸ್ 1 ಇದೆ. ನಾನು ನಿಮಗೆ ಪ್ರಿವಿಯಸ್ ಕ್ಲಾಸಲ್ಲಿ ಒಂದು ಟ್ರಿಕ್ ಹೇಳಿದ್ದೆ. ಏನ ಟ್ರಿಕ್ಕು? ಇಲ್ಲಿ 1 to summation n is equal to 1 to 13 ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಕೌಂಟ್ ಮಾಡಿ. ಇಲ್ಲಿ 1 ಸ್ಟಾರ್ಟ್ ಆಗುತ್ತೆ, 1 to 13 ಅಂದರೆ ಇದರಲ್ಲಿ ಟೋಟಲ್ ಆಗಿ 13 ಟರ್ಮ್ಸ್ ಇದೆ. ಓಕೆ, ಯಾವತ್ತೂ ಒಂದು ಕೇರ್ಫುಲ್ ಇರಿ. ಇಲ್ಲಿ n ಸ್ಟಾರ್ಟ್ ಆದರೆ ಇಲ್ಲಿ ಟರ್ಮ್ n ಇರಬೇಕು, ಇಲ್ಲಾಂದರೆ n ಪ್ಲಸ್ 1 ಸಮಥಿಂಗ್ ಹಿಂಗೆ ಇರಬೇಕು. ಓಕೆ, ಸಮ್ಟೈಮ್ಸ್ ಕ್ವಶನ್ಸಲ್ಲಿ n ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿರ್ತಾರೆ. ಓಕೆ, ಇಂಥದ್ದು ಕೇರ್ಫುಲ್ ಇರಬೇಕು ನೀವು. ಓಕೆ, n ಡಿಫ್ರೆಂಟು, n ಫ್ಯಾಕ್ಟೋರಿಯಲ್ ಡಿಫ್ರೆಂಟ್ ಇರುತ್ತೆ. ಓಕೆ, ಇದು ನೀವು ತುಂಬ ಕೇರ್ಫುಲ್ ಇರಬೇಕು. ಇಂಥ ಕ್ವಶನ್ ಕೂಡ ಡಿಸ್ಕಸ್ ಮಾಡ್ತೀನಿ ನಾನು. ಎಷ್ಟು ಟರ್ಮ್ಸ್ ಇದೆ? 13 ಟರ್ಮ್ಸ್. ನಿಮ್ಗೊಂದು ಟ್ರಿಕ್ ಹೇಳಿದೆ, ಏನು? ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಬೈ 4. ಈ ಟ್ರಿಕ್ನ ಯೂಸ್ ಮಾಡಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು? 13. ಎರಡರಲ್ಲೂ 13 ಇರುತ್ತೆ. ಓಕೆ, 13 4ನ ಡಿವೈಡ್ ಮಾಡಿ. ಓಕೆ, ಡಿವೈಡ್ ಮಾಡಿದರೆ ಎಷ್ಟು ರಿಮೈಂಡರ್ ಬರುತ್ತೋ ಅದು ನಮ್ಗೆ ಇಂಪಾರ್ಟೆಂಟ್. ಓಕೆ, ಎಷ್ಟು? 4 3s 12. ರಿಮೈಂಡರ್ ಎಷ್ಟು? 1. ಅಂದರೆ ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ ಎಷ್ಟು? ಓನ್ಲಿ 1. ರಿಮೈಂಡರ್ ಎಷ್ಟು ಬರುತ್ತೋ ಅದನ್ನು ಬರ್ಕೊಬೇಕು. ನಂಬರ್ ಆಫ್ ಟರ್ಮ್ಸ್ ಎಷ್ಟು? ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ ಈಕ್ವಲ್ ಟು 1. ಅಂದರೆ ಇದರಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ? ಲೆಫ್ಟ್ 1 ಟರ್ಮ್ ಮಾತ್ರ ಲೆಫ್ಟ್ ಆಗುತ್ತೆ. ಆ 1 ಟರ್ಮ್ ಬೇಕಾದರೆ ನೀವು ಸ್ಟಾರ್ಟಿಂಗ್ದು ಬರ್ಕೊಬೋದು, ಇಲ್ಲಾಂದರೆ ಲಾಸ್ಟದ್ದು ಬರ್ಕೊಬೋದು. ನಾನು ಸ್ಟಾರ್ಟಿಂಗ್ದೇ ಬರ್ಕೊತೀನಿ. n is equal to 1 ತೊಗೊಂಡ್ರೆ I ಬರುತ್ತೆ, I raised to power of 1 ಪ್ಲಸ್ ಇದರಲ್ಲಿ ಓನ್ಲಿ 1 ಟರ್ಮ್ ಲೆಫ್ಟ್, ಅಂದರೆ ಓನ್ಲಿ 1 ಟರ್ಮ್ ಬರ್ಕೊಳ್ಳಿ. I raised to power of n ಹತ್ರ 1 ತೊಗೊಂಡ್ರೆ 1 ಪ್ಲಸ್ 1 ಅಂದರೆ 2. ಓಕೆ, ಓನ್ಲಿ 1 ಟರ್ಮ್. I ಸ್ಕ್ವೇರ್ ಅಂದರೆ -1. ಇದರ ಆನ್ಸರ್ ಏನಾಗುತ್ತೆ? I -1. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ summation n is equal to 0 to 100 I raised to power of n ಫ್ಯಾಕ್ಟೋರಿಯಲ್. ಓಕೆ, ಈ ಕ್ವಶನ್ ನೋಡಿ, ಪ್ರೀವಿಯಸ್ ಕ್ವಶನ್ಗೂ ಈ ಕ್ವಶನ್ಗೂ ಸಮ್ ಡಿಫರೆನ್ಸ್ ಇದೆ. ಏನು? ಅದರಲ್ಲಿ 5 ಪವರು n ಇತ್ತು, ಇದರಲ್ಲಿ I ಪವರ್ ಅನ್ನೋದು n ಫ್ಯಾಕ್ಟೋರಿಯಲ್ ಇದೆ. ಓಕೆ, n ಆ್ಯಂಡ್ n ಫ್ಯಾಕ್ಟೋರಿಯಲ್ ಬೋತ್ ಆರ್ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ ನಾನು 3 ಫ್ಯಾಕ್ಟೋರಿಯಲ್ ಅಂತ ಬರ್ತಿದ್ದೀನಿ. 3 × 2 × 1 ಅಂತ ಇದ್ರ ಮೀನಿಂಗು. ಓಕೆ, ಜಸ್ಟ್ 3 ಅನ್ನೋದು ಡಿಫ್ರೆಂಟು, 3 ಫ್ಯಾಕ್ಟೋರಿಯಲ್ ಅನ್ನೋದು ಡಿಫ್ರೆಂಟು. ನೆನಪಿರಲಿ, 3 ಫ್ಯಾಕ್ಟೋರಿಯಲ್ ಅಂದರೆ 3 × 2 × 1 ದಟ್ ನಥಿಂಗ್ ಬಟ್ 6. ಓಕೆ, ಅದರಿಂದ ಸಮ್ ಕೇರ್ಫುಲ್ ಆಗಿರಿ. ಜನರಲ್ ಆಗಿ ನಾವು n × n - 1 × n - 2 × and so on 3 × 2 × 1 ಅಂತ ಬರೀತೀವಿ. ಓಕೆ, ಇವಾಗ ಇದರಲ್ಲಿ ನಂಬರ್ ಆಫ್ ಟರ್ಮ್ಸ್ ಬರೆಯೋ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸಮ್ ಸಿಂಪ್ಲಿಫಿಕೇಶನ್ ಮಾಡ್ಕೊತೀನಿ. ಇಲ್ಲಿ n ಫ್ಯಾಕ್ಟೋರಿಯಲ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಇದ್ರದ್ದು ಆಲ್ರೆಡಿ ನಾನು ಟ್ರಿಕ್ ಹೇಳಿದ್ದೀನಿ ನಿಮಗೆ ಪ್ರೀವಿಯಸ್ ಇದರಲ್ಲಿ. ಓಕೆ, ಅದೇ ಸೇಮ್ ಲಾಜಿಕ್ ಇಲ್ಲೂ ಕೂಡ ಅಪ್ಲೈ ಮಾಡ್ತೀವಿ. ಬಟ್ ಇಲ್ಲೇನಂದರೆ ಸಮ್ ಮಾಡಿಫಿಕೇಶನ್ ಮಾಡಬೇಕು. ಫಸ್ಟು n ಹತ್ರ 0 ತೊಗೊಳ್ಳಿ, I raised to power of 0 ಫ್ಯಾಕ್ಟೋರಿಯಲ್ ಪ್ಲಸ್ I raised to power of 1 ಫ್ಯಾಕ್ಟೋರಿಯಲ್
plus I raised to the power of 2 factorial plus I raised to the power of 3 factorial, okay, plus I raised to the power of 4 factorial and so on, plus I raised to the power of 100 factorial. Correct? ಸಿ 0 ಫ್ಯಾಕ್ಟೋರಿಯಲ್ ಅಂದ್ರೂ ಒಂದೇ ಬರುತ್ತೆ, 1 ಫ್ಯಾಕ್ಟೋರಿಯಲ್ ಅಂದರೆ 1 ಇದು ಗೊತ್ತಿರಲಿ. ಓಕೆ, ಐ ರೇಸ್ಟ್ ಪವರ್ ಆಫ್ 0 ಫ್ಯಾಕ್ಟೋರಿಯಲ್ ಅಂದರೆ 1, ಐ ರೇಸ್ಟ್ ಪವರ್ ಆಫ್ 1 ಫ್ಯಾಕ್ಟೋರಿಯಲ್ ಅಂದ್ರೂ 1 ಪ್ಲಸ್ ಐ ರೇಸ್ಟ್ ಪವರ್ ಆಫ್ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಅಂದರೆ ಡಿಕ್ರೀಸ್ ಮಾಡ್ತಾ ಬನ್ನಿ, 2 ಬರುತ್ತೆ. ಐ ರೇಸ್ಟ್ ಪವರ್ ಆಫ್ 2 ಪ್ಲಸ್ ಐ ರೇಸ್ಟ್ ಪವರ್ ಆಫ್ 6 ಆಗುತ್ತೆ. ಓಕೆ, 3 ಇಂಟು 2 ಇಂಟು 1 6. ಬಟ್ ಇಲ್ಲಿನಿಂದ ನಾನೇನು ಮಾಡ್ತೀನಿ ಅಂದರೆ ಒಂದು ಅಬ್ಸರ್ವ್ ಮಾಡಿ, ನಾನೇನು ಹೇಳಿದ್ದೆ, ಇದರದ್ದು ಪವರ್ಸ್ ಅನ್ನೋದು ನೀವು ಹೆಂಗೆ ಬರ್ಕೊತೀರಾ, ರೆಡ್ಯೂಸ್ ಮಾಡ್ಬೋದು ತಾನೆ 6ನ. ನಿಮಗೆ ಪ್ರೀವಿಯಸ್ಸಲ್ಲಿ ಒಂದು ಟ್ರಿಕ್ ಹೇಳಿದ್ದೆ, ಈ 6ನ 4ಇಂದ ಡಿವೈಡ್ ಮಾಡಿ, ಎಷ್ಟು ರಿಮೈಂಡರ್ ಬರುತ್ತೋ ಈ 6 ಪ್ಲೇಸಲ್ಲಿ ಅದನ್ನು ರಿಪ್ಲೇಸ್ ಮಾಡಿ ಅಂತ. ಸೇಮ್ ಇಲ್ಲೂ ಕೂಡ ಅಷ್ಟೇ, 4 ಫ್ಯಾಕ್ಟೋರಿಯಲ್ ಇದೆ. 4 ಫ್ಯಾಕ್ಟೋರಿಯಲ್ ಅಂದರೆ ಏನು, 4 ಇಂಟು 3 ಇಂಟು 2 ಇಂಟು 1. ನೀವು ಅಬ್ಸರ್ವ್ ಮಾಡಿದರೆ 4 ಇದೆ. ನೀವು ಇದನ್ನು ಈ ನಂಬರ್ ಏನು ಬರುತ್ತೋ ಇಲ್ಲಿ ಬರೋ ನಂಬರ್ನ 4ನಿಂದ ಡಿವೈಡ್ ಮಾಡಿದರೆ ರಿಮೈಂಡರ್ ಏನು ಬರುತ್ತೆ, 0 ಬರುತ್ತೆ ತಾನೆ. ರಿಮೈಂಡರ್ 0 ಬರುತ್ತೆ ಅಂದರೆ ನಾನೇನು ಮಾಡ್ತೀನಿ, ಐ ರೇಸ್ಟ್ ಪವರ್ ಆಫ್ 0 ಅಂತ ಬರ್ಕೊಬೋದು. ಸೇಮ್ ನೆಕ್ಸ್ಟ್ ಬರೋ ಟರ್ಮ್ಸ್ 5 ಫ್ಯಾಕ್ಟೋರಿಯಲ್ ಅಂದರೆ ಏನು, 5 ಫ್ಯಾಕ್ಟೋರಿಯಲ್ ಕೂಡ 4 ಇರುತ್ತೆ ತಾನೆ. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ನೋಡಿ 4 ಇದೆ. ಅಂದರೆ ನೀವು 4ನಿಂದ ಡಿವೈಡ್ ಮಾಡಿದರೆ ರಿಮೈಂಡರ್ ಏನು ಬರುತ್ತೆ, 0 ಬರುತ್ತೆ. ಅದರಿಂದ ಇನ್ ಪ್ಲೇಸ್ ಆಫ್ ದಟ್ ಪವರ್ ನೀವು ಆ ರಿಮೈಂಡರ್ನ ರಿಪ್ಲೇಸ್ ಮಾಡಿ 0. ಸೇಮ್ ಇಲ್ಲಿ ಬರೋ ಎಲ್ಲ ನಂಬರ್ಸು ಏನಾಗುತ್ತೆ, ನಮಗೆ 4 ಅನ್ನೋದು ಇನ್ಕ್ಲೂಡ್ ಇರುತ್ತೆ. ಓಕೆ, 4 ಅನ್ನೋದು ಫ್ಯಾಕ್ಟರ್ ಆಗುತ್ತೆ ಆ ನಂಬರ್ಗೆ, ಪ್ರತಿಯೊಂದು ನಂಬರ್ಗೂ 4 ಅನ್ನೋದು ಫ್ಯಾಕ್ಟರ್. ಓಕೆ, ಬೇಕಾದರೆ 6 ಫ್ಯಾಕ್ಟೋರಿಯಲ್ ತಗೊಳ್ಳಿ, 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ನೋಡಿ 4 ಅನ್ನೋದು ಫ್ಯಾಕ್ಟರ್. ಅದರಿಂದ ಡಿವೈಡ್ ಮಾಡಿದರೆ ರಿಮೈಂಡರ್ 0 ಆಗುತ್ತೆ. ಹಿಂಗೆ ಮಾಡ್ಕೊಂಡು ಹೋದರೆ 100 ಫ್ಯಾಕ್ಟೋರಿಯಲ್ ಕೂಡ ನಮಗೆ 4 ಇರುತ್ತೆ, 4 ಅನ್ನೋದು ಫ್ಯಾಕ್ಟರ್ ಇರುತ್ತೆ. ಅದರಿಂದ ಇದು ಕೂಡ ಐ ರೇಸ್ಟ್ ಪವರ್ ಆಫ್ 0. ಓಕೆ, ಇಲ್ಲಿ ನಮಗೆ ಬೇಕಾಗಿರೋದು ಇದು ಎಷ್ಟು ಟೈಮ್ಸ್ ಇದೆ ಅಂತ ನೋಡಬೇಕು. ಐ ರೇಸ್ಟ್ ಪವರ್ ಆಫ್ 0 ಪ್ಲಸ್ ಐ ರೇಸ್ಟ್ ಪವರ್ ಆಫ್ 0 ಅಂಡ್ ಸೊ ಒನ್ ಐ ರೇಸ್ಟ್ ಪವರ್ ಆಫ್ 0 ಇದು ಎಷ್ಟು ಟೈಮ್ಸ್ ಇದೆ. ಫಸ್ಟ್ ಇದರಲ್ಲಿ ಟೋಟಲ್ ನಂಬರ್ಸ್ ಎಷ್ಟಿದೆ ನೋಡೋಣ. 0 to 100, 0 1 2 3 ಅಂಡ್ ಸೊ ಆನ್ 100 ಅಂದರೆ ಇದು ಒಂದು ಟರ್ಮು, ಇದರಲ್ಲಿ 100 ಟರ್ಮ್ಸ್, ಟೋಟಲಾಗಿ 101 ಟರ್ಮ್ಸ್. ಕರೆಕ್ಟಾ? ಇದರಲ್ಲಿ ಟೋಟಲ್ ಆಗಿ 101 ಟರ್ಮ್ಸ್ ಇದೆ. ನಮಗೆ ಬೇಕಾಗಿರೋದು ಇದ್ರ ಮಾತ್ರ, ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ. ಇಲ್ಲಿ ನೋಡಿ 1 2 3 4 4 ಟರ್ಮ್ಸ್. 101 ಟರ್ಮ್ಸಲ್ಲಿ 4 ಟರ್ಮ್ಸ್ನ ರಿಮೂವ್ ಮಾಡಿ. ಓಕೆ, ಎಷ್ಟು ಬರುತ್ತೆ ನಮಗೆ, 97 ಟರ್ಮ್ಸ್. ಅಂದರೆ ಇದು 97 ಟೈಮ್ಸ್ ಇರುತ್ತೆ. ಕರೆಕ್ಟಾ? ಅರ್ಥ ಆಯ್ತಾ? ದಿಸ್ ಇಸ್ ಈಕ್ವಲ್ ಟು ಐ ಅಂದರೆ ಇದು 2i ಅಂತ ಬರ್ಕೊತೀನಿ. ಐ ಸ್ಕ್ವೇರ್ ಅಂದರೆ -1. ಐ ರೇಸ್ಟ್ ಪವರ್ ಆಫ್ 6 ಅಂದರೆ ನೋಡಿ 6ನ 4ನಿಂದ ಡಿವೈಡ್ ಮಾಡಿ. ಓಕೆ, ಏನಾಗುತ್ತೆ ನಮಗೆ 4 1s 4, ಏನಾಗುತ್ತೆ 2. ಎಷ್ಟು ಬರುತ್ತೆ ರಿಮೈಂಡರ್ 2. ಐ ಸ್ಕ್ವೇರ್ ಅಂದ್ರೂ ಅಗೇನ್ -1. ಓಕೆ, ಬೇಕಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲ ಅಂದರೆ ಇದನ್ನು ಈಗೂ ಬರ್ಕೊಬೋದು ನೀವು, ಐ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ. ಓಕೆ, ಐ ಸ್ಕ್ವೇರ್ ಅಂದರೆ -1 ಹೋಲ್ ಕ್ಯೂಬ್. ದಿಸ್ ಈಸ್ ನಥಿಂಗ್ ಬಟ್ -1. ಪವರ್ ಅನ್ನೋದು ಆಡಿದೆ, ಅದರಿಂದ ನೆಗೆಟಿವ್ ಅನ್ನೋದು, ನೆಗೆಟಿವ್ಗೆ ನೀವು ಆಡ್ ಪವರ್ ತೊಗೊಂಡ್ರೆ ನೆಗೆಟಿವೇ ಬರುತ್ತೆ. ಅದರಿಂದ ಇಲ್ಲಿ ಡೈರೆಕ್ಟಾಗಿ ರೀಪ್ಲೇಸ್ ಮಾಡಿ, ಪ್ಲಸ್ ಇಂಟು ಮೈನಸ್ -1 ಆಗುತ್ತೆ. ಇದು ಪ್ಲಸ್ ಐ ರೇಸ್ಟ್ ಪವರ್ ಆಫ್ 0 ಅಂದರೆ 1 1 ಪ್ಲಸ್ 1 ಪ್ಲಸ್ 1 ಅಂಡ್ ಸೊ ಒನ್ ಪ್ಲಸ್ 1. ಇದೆಷ್ಟು ಟೈಮ್ಸ್ ಇದೆ, 97 ಟೈಮ್ಸ್ ಇದೆ. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಈಕ್ವಲ್ ಟು 2i, ಇದು -2 ಪ್ಲಸ್ ಇದು 97. 1 ಪ್ಲಸ್ 1 ಪ್ಲಸ್ ಇದನ್ನೆಲ್ಲ ಆ್ಯಡ್ ಮಾಡಿದರೆ ಎಷ್ಟು ಬರ್ತದೆ, 97 ತಾನೆ. 1 ಪ್ಲಸ್ 1 2, 2 ಪ್ಲಸ್ 1 3, 3 ಪ್ಲಸ್ 1 4, ಎಷ್ಟು ಟೈಮ್ಸ್ 97. ಅದರಿಂದ 97. ಓಕೆ, ಟೋಟಲ್ ಆಗಿ ನಮ್ಗೆ ಇದೇನು ಬರುತ್ತೆ ಇವಾಗ, 2i -2 ಪ್ಲಸ್ 97 ಎಷ್ಟು, ಪ್ಲಸ್ 95. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ. ಓಕೆ, ಇದರಲ್ಲಿ ನೀವು ಡಿಫಿಕಲ್ಟ್ ಏನಾದರೂ
ಫೀಲ್ ಆಗ್ತಾ ಇದ್ದೀರಾ? ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅದರಿಂದ ಸಮ್ ಟೈಮ್ ಅನ್ನೋದು ತಗೊಳುತ್ತೆ. ಬಟ್ ನೀವು ಓನಾಗಿ ಪ್ರಾಕ್ಟೀಸ್ ಮಾಡಿದರೆ ಇದು ನಿಮಗೆ ವಿತಿನ್ ಸೆಕೆಂಡ್ಸಲ್ಲಿ ಸಾಲ್ವ್ ಆಗುತ್ತೆ. ಇಂಥದ್ದೇ ಇನ್ನೊಂದು ಕ್ವಶನ್ ಬೇಕಾದರೆ ನಿಮಗೆ ಕೊಡ್ತೀನಿ ನೋಡಿ. ವಿಡಿಯೋನ ಫಾಸ್ ಮಾಡಿ ನೋಡಿ. ಸಮೇಷನ್ n is equal to 0 to 100, 0 to 50 ಇದೆ, ನಾಟ್ 100, 0 to 50 i raised to power of 2n plus 1 ಫ್ಯಾಕ್ಟೋರಿಯಲ್ ಇದೆ. n ಫ್ಯಾಕ್ಟೋರಿಯಲ್ ಇತ್ತು, ಬಟ್ ಇಲ್ಲಿ 2n plus 1 ಫ್ಯಾಕ್ಟೋರಿಯಲ್ ಇದೆ. ಓಕೆ, ಒಂದ್ಸಲ ನೀವು ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಇದಕ್ಕೆ ಸೊಲ್ಯೂಷನ್ ಏನು ಬರುತ್ತೋ ಅಂತ ನೀವು ಓನಾಗಿ ಪ್ರಾಕ್ಟೀಸ್ ಒಂದ್ಸಲ ಟ್ರೈ ಮಾಡಿ. ಫಸ್ಟು ನಾನೇನು ಮಾಡ್ತೀನಿ, ಇದನ್ನು ಈ ಸಮೇಷನ್ ವ್ಯಾಲ್ಯೂಸ್ನ ಪುಟ್ ಮಾಡಿ. n is equal to 0 ಪುಟ್ ಮಾಡಿದರೆ 1 ಫ್ಯಾಕ್ಟೋರಿಯಲ್ ಬರುತ್ತೆ. n is equal to 1 ಪುಟ್ ಮಾಡಿದರೆ 3 ಫ್ಯಾಕ್ಟೋರಿಯಲ್ ಪ್ಲಸ್ n is equal to 2 ಪುಟ್ ಮಾಡಿ. 2 to the 4, 4 plus 1 5 ಫ್ಯಾಕ್ಟೋರಿಯಲ್. ನೋಡಿ, ಇಲ್ಲಿಂದ ಬರೋ ವ್ಯಾಲ್ಯೂಸ್ ಎಲ್ಲ ನಿಮ್ಗೇನಾಗುತ್ತೆ, ಓಕೆ, ನಿಮಗೆ ನೆಕ್ಸ್ಟ್ ಇದೇನು ಬರುತ್ತೆ, i raised to power of n is equal to 3 ಪುಟ್ ಮಾಡಿದ್ರೆ 3 plus 2, 3 into 2 6, 6 plus 1 7 ಫ್ಯಾಕ್ಟೋರಿಯಲ್ ಪ್ಲಸ್ and so on ಪ್ಲಸ್ 50 ಪುಟ್ ಮಾಡಿ. 50 into 2 ಏನಾಗುತ್ತೆ 100, 100 plus 1 101 ಫ್ಯಾಕ್ಟೋರಿಯಲ್. ಓಕೆ, 1 ಫ್ಯಾಕ್ಟೋರಿಯಲ್ ಅಂದರೆ 1, i ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಂದರೆ 6. ನೆಕ್ಸ್ಟ್ ಇಲ್ಲಿ ಬರೋ ಟರ್ಮ್ಸ್ ಅಲ್ಲ, 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲಲ್ಲಿ 5 into 4 into 3 into 2 into 1, 4 ಅನ್ನೋದು ಫ್ಯಾಕ್ಟರ್ ಇದೆ. ಅಂದರೆ ಇಲ್ಲಿಂದ ಬರೋ ಎಲ್ಲ ಟರ್ಮ್ಸಲ್ಲಿ 4 ಅನ್ನೋದು ಫ್ಯಾಕ್ಟರ್ ಇದ್ದೇ ಇರುತ್ತೆ. ಓಕೆ, ಅದರಿಂದ ಈ ಪವರ್ಸಲ್ಲಿ ಪ್ರತಿಯೊಂದು ಪವರ್ಸಲ್ಲೂ 4 ಅನ್ನೋದು ಫ್ಯಾಕ್ಟರ್ ಇರೋದ್ರಿಂದ ಅದನ್ನು 4ನಿಂದ ಡಿವೈಡ್ ಮಾಡಿದರೆ ರಿಮೈಂಡರ್ ಏನು ಬರುತ್ತೆ, 0. i raised to power of 0 ಪ್ಲಸ್ i raised to power of 0 and so on ಪ್ಲಸ್ i raised to power of 0. ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಇಲ್ಲಿ ಎಷ್ಟು ಟರ್ಮ್ಸ್ ಇದೆ, ಅದು ಇಂಪಾರ್ಟೆಂಟ್. ಇಲ್ಲಿ ಕೌಂಟ್ ಮಾಡಿ, ಇಲ್ಲಿ 0 1 and so on 50, ಇಲ್ಲಿ 50 ಟರ್ಮ್ಸು, ಎಕ್ಸ್ಟ್ರಾ ಇಲ್ಲೊಂದು 1 ಇದೆ, ಟೋಟಲ್ ಆಗಿ 51 ಟರ್ಮ್ಸ್. ಇದರಲ್ಲಿ ನೀವು ಎಷ್ಟು ಮೈನಸ್ ಮಾಡಬೇಕು, ಇಲ್ಲಿ 2 ಟರ್ಮ್ಸ್ ಬರ್ಕೊಂಡಿದ್ದೀರಿ ಆಲ್ರೆಡಿ. ಓಕೆ, ಇದನ್ನು 2 ಟರ್ಮ್ಸು ಮೈನಸ್ ಮಾಡಿ ಎಷ್ಟಾಗುತ್ತೆ ನಮಗೆ 49 ಟರ್ಮ್. ಅಂದರೆ ಇದು ಎಷ್ಟಿರುತ್ತೆ, 49 ಟೈಮ್ಸ್ ಇರುತ್ತೆ, ಇಷ್ಟೇ. ಓಕೆ, ದಿಸ್ ಇಸ್ ಈಕ್ವಲ್ ಟು i raised to power of 6 ಅಂದರೆ -1. ಓಕೆ, ಆಲ್ರೆಡಿ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನೋಡಿದ್ದೀವಿ. 4ನಿಂದ ಡಿವೈಡ್ ಮಾಡಿದರೆ 2, ರಿಮೈಂಡರ್ 2 ಬರುತ್ತೆ. 6 ಹತ್ರ 2 ರಿಪ್ಲೇಸ್ ಮಾಡಿ, i ಸ್ಕ್ವೇರ್ ಅಂದರೆ -1 ತಾನೆ, -1. ಓಕೆ, ಇದು 49 ಇರೋದ್ರಿಂದ ಇದೆಲ್ಲ ನಮಗೆ 1 + 1 + 1 + 1 ಎಷ್ಟು 49 ಟೈಮ್ಸ್ ಬರುತ್ತೆ, ಟೋಟಲ್ ಆಗಿ 49. i -1 + 49 ಎಷ್ಟಾಗುತ್ತೆ, +48 ಆಗುತ್ತೆ. i + 48 ನಮ್ಗೆ ಇದರಲ್ಲಿ ನೋಡಿದ್ರೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಗೊತ್ತಾಯ್ತಲ್ಲ ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡಬೇಕಂತ. ಒಂದ್ಸಲ ನೀವು ಸಮೇಷನ್ r is equal to -3 1003. ಓಕೆ, i raised to power of r ಇದೆ. ಓಕೆ, ಇದು ನಿಮಗೆ ಸಿಂಪಲ್ ಇರುತ್ತೆ. ಆಲ್ರೆಡಿ ಇಂಥ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡಿದ್ದು, ಜಸ್ಟ್ ಈ r ಪ್ಲೇಸಲ್ಲಿ n ಅಷ್ಟೇ. ಓಕೆ, ಇಲ್ಲಿ r ಇದೆ, ನಾವು ಪ್ರೀವಿಯಸ್ ಡಿಸ್ಕಸ್ ಮಾಡಿದ ಪ್ರಾಬ್ಲಮ್ಸಲ್ಲಿ n ಇತ್ತು. ನಿಮ್ಗೆ ಆಲ್ರೆಡಿ n ಫ್ಯಾಕ್ಟೋರಿಯಲ್ ಟೈಪ್ ಕೊಟ್ಟಾಗ ಕೂಡ ಹೆಂಗೆ ಮಾಡಬೇಕಂತ ನಿಮ್ಗೆ ಮೆಥಡ್ ಹೇಳಿದ್ದೀನಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಎಷ್ಟು ಟರ್ಮ್ಸ್ ಇದೆ ಕೌಂಟ್ ಮಾಡಿ, -3 -2, ಇಲ್ಲಿ -3ನಿಂದ ಸ್ಟಾರ್ಟ್ ಆಗುತ್ತೆ, ಅದರಿಂದ -3 -2 -1 0 1 2 and so on 1003. ಇಲ್ಲಿಂದ ನಿಮಗೆ 1003 ಟರ್ಮ್ಸ್ ಇದೆ. ಇಲ್ಲಿಂದ 1 2 3 4, ಇದು ನಿಮಗೆ 4 ಟರ್ಮ್ಸ್. ಇವೆಲ್ಲನೇ ಆ್ಯಡ್ ಮಾಡಿ ಎಷ್ಟಾಗುತ್ತೆ, 1007 ಟರ್ಮ್ಸ್ ಆಗುತ್ತೆ. ಕರೆಕ್ಟಾ? ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ, 1007 ಟರ್ಮ್ಸು. ಇವಾಗ 4ನಿಂದ ಡಿವೈಡ್ ಮಾಡೋಣ. 4ನಿಂದ ಡಿವೈಡ್ ಮಾಡಿದರೆ ಏನು ಬರುತ್ತೆ ನೋಡೋಣ. 4 2s 8, ಹತ್ತರಲ್ಲಿ 8 ಹೋದರೆ ಎಷ್ಟು 2 0 7. ಓಕೆ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು 4 5s 20,
7, 4 1s 4, 3. ರಿಮೈಂಡರ್ ಎಷ್ಟು ಮಿಕ್ತು ನಮಗೆ 3. ರಿಮೈಂಡರ್ ಎಷ್ಟು ಮಿಕ್ತು 3. ಅಂದರೆ ಇದರಲ್ಲಿ ನಮಗೆ ಎಷ್ಟು ಟರ್ಮ್ಸ್ ಲೆಫ್ಟ್ ಆಗುತ್ತೆ 3 ಟರ್ಮ್ಸ್. 3 ಟರ್ಮ್ಸ್ ಲೆಫ್ಟ್ ಆಗುತ್ತೆ. 3 ಟರ್ಮ್ಸ್ ಬರ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ 3 ಟರ್ಮ್ಸ್ ಬರಿಬೋದು, ಇಲ್ಲಾಂದರೆ ಲಾಸ್ಟ್ 3 ಟರ್ಮ್ಸ್ ನೀವು ಬರ್ಕೊಬೋದು. ಫಸ್ಟ್ 3 ಟರ್ಮ್ಸ್ನ ಬರ್ಕೊತೀನಿ ನಾನು. I⁻r ಹತ್ರ -3 ಪ್ಲಸ್ -2 -1. ದೀಸ್ ಆರ್ ದಿ 3 ಟರ್ಮ್ಸ್. ಓಕೆ, ಫೈನಲ್ ಆಗಿ ಇದನ್ನು I³ ಪವರ್ ಆಫ್ -1 ಅಂತ ಬರ್ಕೊತೀನಿ. I² ಪವರ್ ಆಫ್ -1 ಅಂತ ಬರ್ಕೊತೀನಿ. I ಜಸ್ಟ್ ನಥಿಂಗ್ ಬಟ್ ಇಟ್ ಈಸ್ 1/i ಓನ್ಲಿ. ಓಕೆ, I³ ಅಂದರೆ ಏನು? I³ ನಥಿಂಗ್ ಬಟ್ I² ಇಂಟು I. I² ಅಂದರೆ -1 ಇಂಟು I. ದಿಸ್ ಇಸ್ ನಥಿಂಗ್ ಬಟ್ -i ಪವರ್ ಆಫ್ -1. ಓಕೆ, I² ಅಂದರೆ -1 ಇನ್ವರ್ಸ್ ಪ್ಲಸ್ 1/i. ಓಕೆ, ಇದನ್ನು ರೆಸಿಪ್ರೋಕಲ್ ಮಾಡಿ. ಇನ್ವರ್ಸ್ ಅಂದ್ರೆ ರೆಸಿಪ್ರೋಕಲ್ 1/-i ಪ್ಲಸ್ ಇದು ರೆಸಿಪ್ರೋಕಲ್ ಮಾಡಿದರೆ 1/-1 ಪ್ಲಸ್ 1/i. ನೋಡಿ, -1/i, ಈ ಮೈನಸ್ ನಾನು ಇಲ್ಲಿ ತೊಗೊಳ್ತೀನಿ. -1/i ಪ್ಲಸ್ 1/i ಎರಡು ಕ್ಯಾನ್ಸಲ್ ಆಗುತ್ತೆ. ಫೈನಲಿ ವಿ ಗೆಟ್ -1. -1 ಅನ್ನೋದು ಕರೆಕ್ಟ್. ಇದರಲ್ಲಿ ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಇಂಥ ಕ್ವಶನ್ಸ್ ನೀವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಇನ್ನು ಇನ್ನೊಂದು ಕ್ವಶನ್ ನೋಡಿ. ಈ ಕ್ವಶನಲ್ಲಿ ನಮ್ಗೇನು ಕೊಟ್ಟಿದ್ದಾನೆ? ಎ ಅನ್ನೋದು ಪಾಸಿಟಿವ್ ಅಂತೆ ಆ್ಯಂಡ್ ಬಿ ಅನ್ನೋದು ನೆಗೆಟಿವ್. ಓಕೆ, ಆ್ಯಂಡ್ ದೆನ್ ಸ್ಕ್ವೇರ್ ರೂಟ್ ಆಫ್ ಎ ಆ್ಯಂಡ್ ಬಿ. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ರೂಟ್ ಆಫ್ ಬಿ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಈಸ್ ಈಕ್ವಲ್ ಟು ಏನಾಗುತ್ತೆ? ಫಸ್ಟ್ ಆಪ್ಷನ್ ನೋಡಿದರೆ -ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಮಾಡ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಮಾಡ್ ಆಫ್ ಬಿ ಇಂಟು ಐ. ನಮಗೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಕೊಟ್ಟಿದ್ದಾನೆ. ಓಕೆ, ಒಂದು ನೆಗೆಟಿವ್ ನಂಬರು ಒಂದು ಪಾಸಿಟಿವ್ ನಂಬರ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು ಪ್ರಾಪರ್ಟೀಸ್. ಓಕೆ, ಒಂದು ಪಾಸಿಟಿವ್ ನಂಬರ್ ಒಂದು ನೆಗೆಟಿವ್ ನಂಬರ್ ಕೊಟ್ಟಾಗ ಇದನ್ನು ನೀವು ಹಿಂಗೆ ಬರ್ಕೊಬೋದು. ಎ ಇಂಟು ಇದು ನೆಗೆಟಿವ್ ನಂಬರ್, ಇದು ಪಾಸಿಟಿವ್ ಇದೆ ಎನಿಥಿಂಗ್. ಓಕೆ, ಇದು ನೆಗೆಟಿವ್ ನಂಬರ್. ಆವಾಗ ಇದನ್ನು ನಾನು -b ಅಂತ ಬರ್ಕೊತೀನಿ. ಓಕೆ, b is less than 0 ಅಂದರೆ ನೆಗೆಟಿವ್ ನಂಬರ್. ಎನಿ ನೆಗೆಟಿವ್ ನಂಬರ್ ಲೈಕ್ -1 -2 ಎನಿ ನೆಗೆಟಿವ್ ನಂಬರ್ ಆಗಿರ್ಬೋದು. ಓಕೆ, ಲೆಸ್ ದೆನ್ 0. ಓಕೆ, ಎನಿ ನೆಗೆಟಿವ್ ನಂಬರ್. ಅದನ್ನು ನಾನು ಇನ್ಸ್ಟೆಡ್ ಐ ಕ್ಯಾನ್ ರೈಟ್ -b ಅಂತ ಬರ್ಕೊತೀನಿ. ಬಿನ -b ಅಂತ ಬರ್ಕೊತೀನಿ. ದಟ್ ಈಸ್ ನೋಡಿ, ಸ್ಕ್ವೇರ್ ರೂಟ್ ಆಫ್ ಎ, ಈ ಮೈನಸ್ ಇದನ್ನು ನಾನು ಬೇಕಾದರೆ b ಇಂಟು -1 ಹಿಂಗೆ ಬರ್ಕೊತೀನಿ. ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿನ ಬೇಕಾದರೆ ಮಾಡ್ ಬಿ ಅಂತ ಬರ್ಕೊಳ್ಳಿ ಇಂಟು ಸ್ಕ್ವೇರ್ ರೂಟ್ ಆಫ್ -1 ಸಪ್ರೇಟ್ ಮಾಡ್ಬೋದು. ಓಕೆ, ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಮಾಡ್ ಬಿ. ಸ್ಕ್ವೇರ್ ರೂಟ್ ಆಫ್ -1 ಅಂದ್ರೇನು? ಐಯೋಟ. ಓಕೆ, ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಬಿ. ಎರಡಕ್ಕೂ ಪವರ್ಸ್ ಕಾಮನ್ ಇದೆ. ಸ್ಕ್ವೇರ್ ರೂಟ್ ಇರೋದ್ರಿಂದ ಇವೆರಡನ್ನೂ ಎ ಇಂಟು ಬಿ ಅಂತ ಬರ್ಕೊಬೋದು. ಬಿ ಅನ್ನೋದು ನೆಗೆಟಿವ್ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ? ಬಿನ -b ಅಂತ ತೊಗೊಂಡಿದ್ದೀನಿ. ಓಕೆ, ಬಿ ಇಂಟು -1 ಹಿಂಗೆ ಸ್ಪ್ಲಿಟ್ ಮಾಡಿದ್ದೀನಿ. ಓಕೆ, ಈ -1 ಸಪ್ರೇಟ್ ತೊಗೊಳ್ತೀನಿ. ಈ ಬಿನ ಮಾಡ್ ಬಿ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ -1 ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಮಾಡ್ ಬಿ ಇಂಟು ಐಯೋಟ. ವಿಚ್ ಆಪ್ಷನ್ ಕರೆಕ್ಟ್ ಇದೆ ನಮಗೆ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಇದು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಕ್ವಶನ್ಸ್ನ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಇಷ್ಟು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಇಷ್ಟು ಗೊತ್ತಾದರೆ ಸಾಕು ನಿಮ್ಗೆ ಬೇಸಿಕ್ಸಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ಯುಲಸ್ ನೆಕ್ಸ್ಟ್ ವಿಡಿಯೋ ಮೀನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಕಾಂಜುಗೇಟ್ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಇದೆ ಪ್ರಾಪರ್ಟೀಸ್ ಆಫ್ ಕಾಂಜುಗೇಟ್. ಓಕೆ, ಆ್ಯಂಡ್ ಯಾರೆಲ್ಲ
ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.